ನಮಸ್ತೆ. ಓಕೆ, ಹಿಂದಿ ಸಿನಿಮಾ ಒಂದರ ಒಂದು ಹೆಣ್ಮಗಳು ಕೇಸರಿ ಬಣ್ಣವನ್ನು ತೊಟ್ಕೊಂಡು ತುಂಡುಡುಗೆಯನ್ನು ತೊಟ್ಕೊಂಡು ಒಂದು ಆಡಲಿದ್ಲು ಅಂತ. ಇನ್ನೂ ಬೇರೆ ಬೇರೆ ಬಣ್ಣಗಳನ್ನು ತೊಟ್ಟಿದ್ರು. ಕೇಸರಿ ಬಣ್ಣ ಮಾತ್ರ ಹಿಂದೂವಾದಿಗಳಿಗೆ ಕಾಣುತ್ತೆ. ಆ ಸಿನಿಮಾವನ್ನೇ ಬಹಿಷ್ಕಾರ ಮಾಡಬೇಕು ಅನ್ನೋ ರೀತಿಯೆಲ್ಲ ಚಿಂತನೆಗಳು ನಡೀತದೆ, ಚರ್ಚೆ. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂಡೆ ನಡೀತಿದೆ ದೇಶದಲ್ಲಿ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಏನಿದೆ ಆ ವೈಫಲ್ಯಗಳನ್ನು ಮುಚ್ಚುಮರೆ ಮಾಡೋದಕ್ಕಾಗಿ ಹಿಂದೂ ಸಂಘಗಳನ್ನು ಬಳಸ್ಕೊಂಡು ಕೇಂದ್ರ ಸರ್ಕಾರ ಪರೋಕ್ಷವಾಗಿ ವಿಷಾಂತರ ಮಾಡುವಂತ ಕೆಲಸ ಮಾಡ್ತಿದೆ ಅಂತ ಆರೋಪ ನಾನು ಮಾಡ್ತಿದ್ದೀನಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳಿಸಿ ಆಚೆ. ಇದು ಇನ್ನೊಂದು ವ್ಯಾಧಿ. ಇದು ಮೂಲಭೂತ ವ್ಯಾಧಿ ಅಲ್ಲ, ಇವತ್ತು ಹೊರಗಡೆ ಕಾಣಿಸ್ಕೊಳ್ಳುವ ಇದಕ್ಕೆ ಪರ್ಯಾಯವಾದ ವ್ಯಾಧಿ ಇದು ನಿಮ್ಮದು. ಭಾಳ ಸಂತೋಷ, ಅದಕ್ಕೆ ನಮ್ಗೆ ಸ್ವಾಗತ ಉಂಟು. ಇನ್ನೊಂದು ಸರಿ ಹೇಳಿ ನಿಮ್ಮ ಪ್ರಶ್ನೆ. ಇದು ಅದೇ ಒಂದು ನೋಡಿ, ಒಂದು ಹಿಂದೂ ಸಮಾಜ ಜಾಗೃತಿ ಆಗಿದೆ. ಅವರವರ ಯೋಗ್ಯತೆ, ಅವರವರ ಚಿಂತನೆ, ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಿಂದೂ ಸಮಾಜ ರಿಯಾಕ್ಟ್ ಮಾಡ್ತಾ ಇದೆ. ಆಸಕ್ತಿ ಇರುವವನು ಅಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಯಾವುದೋ ಒಂದು ಫಿಲ್ಮ್ ಅಟ್ಟರ್ ಫೇಲ್ಯೂರ್ ಆಯಿತು. ಕಾರಣ ಅಮೀರ್ ಖಾನ್ ಯಾರೋ ಅವನು ಹಿಂದುತ್ವದ ಬಗ್ಗೆ ನಾವು ಲೇವಡಿ ಮಾಡ್ದ ಅಂದರೆ ಅದನ್ನು ನಾನು ರೆಕಗ್ನೈಸ್ ಮಾಡ್ತೀನಿ. ಸರಿನೋ ತಪ್ಪೋ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವ್ರು ತೀರ್ಮಾನ ಮಾಡಿಕೊಳ್ಳಿ. ಹಿಂದೂ ಸಮಾಜ ಅಂದರೆ ಬೇಲಿ ಇಲ್ಲದ ಹೊಲ, ಯಾರು ಬೇಕಾದರೂ ಮೇಯಬಹುದು ಅನ್ನುವ ಮಾನಸಿಕತೆ ಇತ್ತಲ್ಲ. ದಾರಿ ಹೋಕನಿಗೆ ಉದಾಹರಣೆಗೆ ನೀವು ಹೇಳಿದ ಅವರಿಗೆ ಲೆಫ್ಟಿಸ್ಟ್ ಅಂತಾರೋ ಏನೋ ಅಂತಾರೋ ಅವ್ರನ್ನ, ಅವರಿಗೆ ಹಿಂದೂ ಸಮಾಜ